ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇಂಡಿಯಾ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಹೆತ್ತವಳು ಮೀನಮ್ಮ, ಹೊತ್ತವಳು ಸುಮಲತಾ, ದರ್ಶನ್ಗೆ ಮದರ್ ಇಂಡಿಯಾ. ಆದ್ರೆ ಜೈಲಿಗೆ ಹೋಗಿ ಬಂದ ಮೇಲೆ ಅಮ್ಮನನ್ನೇ ದಾಸ ಅನ್ಫಾಲೋ ಮಾಡಿದ್ದಾರೆ. ಅದು ಅಮ್ಮ ಮಗ ಈಗ ದೂರವಾದಂತೆ ಕಾಣ್ತಾ ಇದೆ. ಆಸ್ಕರ್ ಅವಾರ್ಡ್ ಟಾಂಗ್ ಕೊಡುತ್ತಲೇ ಮಾಜಿ ಸಂಸದೆ ದೊಡ್ಡ ಮಗನ ಮೇಲೆ ಮುನಿಸಿಲ್ಲ ಅಂತ ಹೇಳಿದ್ದಾರೆ. ಬಂಗಾರದ ಪಂಜರದಲ್ಲಿರೋ ಪಟಾಕಿ ಪೋರಿಯ ಚಿನ್ನದ ರಹಸ್ಯ ಒಂದೊಂದಾಗಿ ರಿವೀಲ್ ಆಗ್ತಾ ಇದೆ. ಕತ್ತಲೆ ಕೋಣೆಯಿಂದ ಹೊರಬರಲು ಕೋರ್ಟ್ ಮೊರೆ ಹೋಗಿದ್ದ ರನ್ಯಾ ಭವಿಷ್ಯವನ್ನ ಕಾಯ್ದಿರಿಸಲಾಗಿದೆ. 3 ತಿಂಗಳ ಹಿಂದಷ್ಟೇ ಅದ್ದೂರಿಯಾಗಿ ಮದುವೆಯಾಗಿದ್ದ ಚಿನ್ನದ ಚೋರಿಯ ಸಂಸಾರದ ಗುಟ್ಟು ರಟ್ಟಾಗಿದೆ. ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಕೇಸಲ್ಲಿ ರಾಜಕೀಯವು ಬೆರೆತಿದೆ. ನಟಿಗೆ ಸಾಥ್ ಕೊಟ್ಟಿದ್ದ ಕಾಂಗ್ರೆಸ್ ಸಚಿವರು ಯಾರು ಅನ್ನೋ ವಿಚಾರ ಡಿಆರ್ಐಗೆ ತಿಳಿದಿದೆ. ಇದೇ ವಿಚಾರಕ್ಕೆ ಕಾಂಗ್ರೆಸ್ ಬಿಜೆಪಿ ನಾಯಕರ ಮಧ್ಯೆ ಮಾತಿನ ಯುದ್ಧ ನಡೀತಾ ಇದೆ. ಬಿಜೆಪಿಗರ ಪಾತ್ರ ಇದೆ ಅಂತ ಎಸ್ಟಿಎಸ್ ವಿರುದ್ಧ ಕಮಲ ಕೆಂಡವಾಗಿದೆ. ಬಜೆಟ್ ಅಧಿವೇಶನದಲ್ಲಿ ಗ್ಯಾರಂಟಿಗಳ ಯುದ್ಧ ತಾರಕಕ್ಕೇರಿದೆ. ಗ್ಯಾರಂಟಿ ಅನುಷ್ಠಾನ ಸಮಿತಿ ರದ್ದು ಮಾಡುವಂತೆ ವಿಪಕ್ಷಗಳು ಹೋರಾಟ ಮಾಡಿವೆ. ಸದನದ ಬಾವಿಗಿಳಿದು ದೋಸ್ತಿ ನಾಯಕರು ಪ್ರತಿಭಟನೆ ಮಾಡಿದ್ದಾರೆ. ಡಿಕೆಶಿ ವಿರುದ್ಧ ಕಮಿಷನ್ ಆರೋಪ ಮಾಡುತ್ತಾ ಕೇಸರಿ ನಾಯಕರು ಸದನದಲ್ಲಿ ಗದ್ದಲ ಎಬ್ಬಿಸಿದ್ದಾರೆ. ಸ್ಯಾಂಡಲ್ವುಡ್ ನಟಿಯರ ನಶೆಯ ಪ್ರಕರಣದ ಚಾಪ್ಟರ್ 2 ಶುರುವಾಗಿದೆ. ರಾಗಿಣಿ ಸಂಜನಾ ಮಾದಕ ರಹಸ್ಯಕ್ಕೆ ಸಿಸಿಬಿ ಶಾಕ್ ಕೊಟ್ಟಿದೆ. ಎಫ್ಐಆರ್ ರದ್ದು ಮಾಡಿದ್ದ ಹೈಕೋರ್ಟ್ ಆದೇಶವನ್ನು ಪ್ರಶ್ನಿಸಿ ಸಿಸಿಬಿ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದೆ. ಡ್ರಗ್ಸ್ ಸುಳಿಯಿಂದ ಹೊರಬಂದಿದ್ದ ನಟಿಯರಿಗೆ ಮತ್ತೆ ನಡುಕ ಶುರುವಾಗಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.